ಪ್ರದೀಪ್ ಬಡಕಿಲ ಅವರು ಫೈನಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ. ಯಾಕಂದ್ರೆ ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಫಸ್ಟ್ ಆ್ಯಂಡ್ ಫಸ್ಟ್ ನಾನು ಒಂದು ಕ್ವಶನ್ ಕೇಳ್ತೇನೆ. ಯಾರ್ಯಾರು ಮೋಕ್ಷಿತಾ ಅವ್ರು ಸಪೋರ್ಟ್ ಇದ್ದೀರೋ ದಯವಿಟ್ಟು ಅವರಿಗೋಸ್ಕರನೇ ಪರ್ಟಿಕ್ಯುಲರ್ ಆಗಿ. ಸೊ ತುಂಬ ಜನರು ಹೇಳ್ತಿದ್ರು ನನಗೆ ಮೋಕ್ಷಿತ ಅನ್ಕೊಂಡ್ರೆ ಆಗಲ್ಲ, ಮೋಕ್ಷಿತನ್ನ ಹೇಟ್ ಮಾಡ್ತಾರೆ ಅಂತ. ಹೌದು, ಇವತ್ತಿನ ಬಿಗ್ ಬಾಸಿಂದ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಮೋಕ್ಷಿತ್ ಅವರನ್ನು ನಾನು ಹೇಟ್ ಮಾಡ್ತೇನೆ. ಸೊ ಯಾಕೆ ಅಂತ ಹೇಳಿದ್ರೆ, ಹಾನೆಸ್ಟಾಗಿ ಹೇಳಿ ನೀವು. ಫಸ್ಟ್ ರೌಂಡ್ ಅದು ಫಸ್ಟ್ ಗೇಮಲ್ಲಿ 6 ಕನ್ಸಿಡರ್ ಮಾಡಿದ ಮೋಕ್ಷಿತ ಮತ್ತೆ ಮಂಜು ಅವರ ಆದಮೇಲೆ ಅವರು 2 ಕನ್ಸಿಡರ್ ಮಾಡಿದ ಮೇಲೆ ಒಂದು ಕನ್ಸಿಡರ್ ಮಾಡಲಿಕ್ಕೆ ಅದೂ ಮುಂದೆ ಹಿಂದೆ ನೋಡಿದಂತಹ ಮೋಕ್ಷಿತ ಅವರಿಗೆ ಇವತ್ತೂ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಗೇಮ್ ಆಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಮುಖವನ್ನೊಮ್ಮೆ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದರೆ ಇಲ್ಲಿ ನಾನು ಮೋಕ್ಷಿತವನ್ನು ಹೇಟ್ ಮಾಡ್ತೇನೆ ಅನ್ನೋದಕ್ಕಿಂತನೂ ಈ ಥರ ಒಂದು ಡಬಲ್ ಗೇಮ್ ಆಟ ಅಂತ ಇದೆಯಲ್ಲ, ಇದು ಆಡೋದು ನಿಜವಾಗ್ಲೂ ಕರೆಕ್ಟ್ ಅಲ್ಲ. ಇದು ನಿಜವಾಗ್ಲೂ ಹೇಳ್ತೇನೆ. ಯಾಕಂದರೆ ಅಲ್ಲಿ ಒಂದು ಬಿಗ್ ಬಾಸ್ ಒಂದು ಕೊಟ್ಟಿದ್ದಾರೆ ಅಂದಮೇಲೆ ಓಕೆ, ಅವ್ರು ಕೊಡಲಿ ಫಸ್ಟ್ ಆನ್ಸರ್, ಆಮೇಲೆ ನಾನು ಕೊಡ್ತೇನೆ. ಅವರು 2 ಕೊಟ್ಟರೆ ನಾನು 1 ಕೊಡ್ತೇನೆ. ಇದು ನಿಜವಾಗ್ಲೂ ಒಂದು ಸ್ಪೋರ್ಟ್ಸ್ ಮ್ಯಾನ್ ಲಕ್ಷಣನೇ ಅಲ್ಲ. ಸೊ ಇದಕ್ಕೂ ಚರ್ಚೆ ಮಾಡ್ತೀರಾದರೆ ನಾನು ಓಪನ್ ಆಗಿ ನಿಮ್ಗೆ ಹೇಳ್ತೇನೆ, ಚರ್ಚೆ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ಸೊ ಮೋಕ್ಷಿತ ಅವರ ಟಾಪಿಕ್ ಬಿಟ್ಟಾಕಿ ನೆಕ್ಸ್ಟ್ ಟಾಪಿಕ್ ಮಾತಾಡೋದಾದರೆ, ಧನ್ರಾಜ್ ಅವರು ನಿಜವಾಗ್ಲೂ ಹೇಳ್ತೇನೆ, ಧನ್ರಾಜ್ ಅವರು ಒಂದು ಫುಲ್ ಫನ್ನಾಗಿ ಆಡಿದರು. ಅಂದರೆ ಶಿಶಿರ್ ಅವರನ್ನು ಎದುರು ಹಾಕ್ಕೊಂಡು, ಇವರು ರಜತ್ ಅವರನ್ನು ಎದುರು ಹಾಕ್ಕೊಂಡು ಒಂದು ಸೂಪರ್ಬ್ ಆಗಿ ಆಡಿದ್ದಾರೆ. ಯಾಕಂದರೆ ನನಗೆ ತುಂಬ ಖುಷಿ ಆಯಿತು. ಧನ್ರಾಜ್ ಅವರು ಇಷ್ಟು ದಿನ ಅವರು ಒಂದು ಸ್ಟ್ರೆಂಗ್ತ್ ಎಲ್ಲಿಟ್ಟಿದ್ರು ಅಂತ. ಯಾಕಂದರೆ ಅವರೊಂದು ಇವತ್ತು ಆಟ ಆಡಿದ ರೀತಿ ಇದೆಯಲ್ಲ, ಎಲ್ಲೋ ವಿಕ್ರಮ್ ಕೂಡ ಅವರೆದುರು ಡಲ್ ಆದರು ಅಂತ ಅನ್ನಿಸ್ತು. ಎಲ್ಲಿ ಒಂದು ಕಡೆ ಭವ್ಯ ಅವರು ಸಿಗ್ನಲ್ ಕೊಟ್ಟರು, ಏನು ಅಂತ ಗೊತ್ತಾಗಲಿಲ್ಲ ತ್ರಿವಿಕ್ರಮ್ ಅವರಿಗೆ. ಸೊ ಆಮೇಲೆ ತ್ರಿವಿಕ್ರಮ್ ಅವರು ಸೈಲೆಂಟ್ ಆದರು. ಸೊ ತ್ರಿವಿಕ್ರಮ್ ಅವರು ಅಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಈ ಮಂಜಾ ಅವರು ತುಂಬ ತುಂಬ ಖರಾಬಾಗಿ ಆಡ್ತಾ ಇದ್ದಾರೆ. ಏನಂದರೆ ಒಂದು ಅಟ್ಯಾಕ್ ಮಾಡೋಕೆ ಅವ್ರಿಗೆ ಏನು ಇತ್ತ ಅಂತ ನೋಡಲ್ಲ. ಈ ಥರದ್ದು ಆಟ ಆಡ್ತಾರಾ ಅಂತ ನನಗೆ ಅನಿಸುತ್ತೆ ಕೆಲವು ಸರಿ. ಇಲ್ಲಿ ಗೌತಮಿ ಅವರು ಪಾಸಿಟಿವಿಟಿ ಅಂತ ಹೇಳಿ ಎಲ್ಲ ಕಡೆ ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ. ಅಂದರೆ ಫುಲ್ ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ. ಮತ್ತು ನನ್ನ ಇನ್ನೊಂದು ಹೇಳೋದಾದರೆ, ಶೋಭಾ ಶೆಟ್ಟಿ ಅವರು ಬಂದ ಒಂದು 2-3 ದಿವಸದಲ್ಲಿ ಇದ್ದಂತಹ ಶೋಭಾ ಶೆಟ್ಟಿ ಅವರು ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಈ ರಜತ್ ಅವರು ಹೇಳ್ದಾಗೆ ನಮ್ಮ ಉಗ್ರಂ ಮಂಜು ಅವರು ಅಸ್ವಸ್ಥರ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಸ್ವಸ್ಥ ಮಂಜು ಥರನೇ ಆಡ್ತಾ ಇದ್ದಾರೆ. ಅವ್ರು ಯಾವಾಗ ಮಹಾರಾಜ ಆದರೂ ಆವಾಗಿಂದ ಬೆಡ್ರೂಮಲ್ಲಿ ಬಿಟ್ಟು ಜಾಸ್ತಿ ಎಲ್ಲೂ ಹೊರಗಡೆ ಕಾಣ್ತಾನೇ ಇರಲ್ಲ. ಅಂದರೆ ಅವ್ರ ಮನಸ್ಥಿತಿಯಲ್ಲಿ ಹೆಂಗಾಗಿದೆ ಅಂದರೆ ಮಾನಸಿಕ ವ್ಯಕ್ತಿಯಾಗಿ ಅಸ್ವಸ್ಥರಾಗಿ ಬಿಟ್ಟಿದ್ದಾರೆ. ಇಲ್ಲಿ ಕೆಲವು ಆಟಗಳನ್ನು ಮಂಜು ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅರ್ಥನೇ ಆಗಿರೋಲ್ಲ, ಆ ರೀತಿ ಆಟ ಆಡ್ತಾರೆ. ಸೊ ಅವರು ಗ್ರೇ ಏರಿಯಾ ಅಂದರೆ ಗ್ರೇ ಕಿಂಗ್ ಅಂತ ಹೇಳ್ತಾರೆ ಬಿಗ್ ಬಾಸ್. ಇಲ್ಲಿ ಮೋಕ್ಷಿತ್ ಅವ್ರನ್ನು ತಪ್ಪು ಮಾಡಿದರು. ಏನಂದರೆ ಇಲ್ಲಿ ಉಗ್ರಮ್ಮ ಇವರು ಮಂಜಾ ಅವರು ಅವರ ಪಾಯಿಂಟನ್ನು ಅಳಿಸಿದ್ರು ಮೋಕ್ಷಿತ್ ಅವರು ಅಳಿಸಬಾರ್ದಿತ್ತು. ಅಲ್ಲಿ ಅವರಿಗೆ ಅವ್ರ ಟೀಮಿಗೆ ಒಂದು ಪಾಯಿಂಟ್ ಸಿಗ್ತಾ ಇತ್ತು. ಆದ್ರೂ ಅವ್ರ ತಪ್ಪನ್ನು ಒಪ್ಕೊಳ್ತಾ ಇಲ್ಲ ಮೋಕ್ಷಿತ್ ಅವರು ಅಳಿಸಿದ್ದಕ್ಕೆ ನಾನು ಅಳಿಸಿದ್ದೇನೆ ಅಂತ ಹೇಳ್ತಾರೆ. ಸೊ ಅವ್ರು ಏನಾದರೂ ತಿಂದರೆ ಇವರು ತಿಂತಾರಾ? ಇವರು ಸ್ವಲ್ಪ ಅರ್ಥ ಆಗಬೇಕಲ್ವಾ? ಮೋಕ್ಷಿತ್ ಅವರು ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಮೋಕ್ಷಿತ್ ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆ ರಜತ್ ಅವರು ಹೇಳಿದ ಒಂದು ಪದವನ್ನು ಮಂಜು ಅವರು ಹೈಲೈಟ್ ಮಾಡ್ತಾರೆ. ಸೊ ಮಂಜು ಅವರು ಹೇಳಿದ್ದು ತಪ್ಪೆ. ಮಹಾರಾಜ ಗೆದ್ರೋ ಅಥವಾ ರಾಣಿ ಗೆದ್ರೋ ಗೊತ್ತಾಗ್ತಾ ಇಲ್ಲ. ಇಬ್ಬರು ಪರ್ಸ್ನಲ್ ಅಟ್ಯಾಕ್ ಮಾಡಿದರು. ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಹೇಳ್ದಾಗೆ ಇಬ್ಬರ ಜಗಳದಲ್ಲಿ ಮನೆಯವರು ಎಲ್ಲರೂ ಕ್ಯಾಪ್ಟನ್ಸಿ ಓಟದಲ್ಲಿ ಹಿಂದೆ ಉಳಿತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಬ್ಬರು ಪರ್ಸ್ನಲಾಗಿ ಹೋದರು. ಒಂದು ಕಡೆ ನಾನು ಕೇಳಿಸ್ಕೊಂಡೆ, ಹನುಮಂತ ಅವರ ಪ್ಲ್ಯಾನ್ ಚೆನ್ನಾಗಿತ್ತು, ಧನರಾಜ್ ಅವರು ರಾಜ ಆಗಿ ಭವ್ಯ ಅವರು ರಾಣಿ ಆಗಿರಬೇಕಿತ್ತು ಅಂತ. ಸ್ವಲ್ಪ ಫನ್ನಿಯಾಗಿ ಹೋಗ್ತಾ ಇತ್ತು. ಯಾಕಂದರೆ ಬಿಗ್ ಬಾಸ್ ಒಬ್ಬರು ರಾಜ ಅಂದಮೇಲೆ ರಾಜ ಅವರಿಗೆ ಕೊಡುವ ಬದಲು ಮಂಜಾ ಅವರನ್ನು ಉಸ್ತುವಾರಿಯಾಗಿ ಮಾಡಿ ರಾಜ ರಾಣಿ ಬೇರೆ ಯಾರನ್ನಾದರೂ ಮಾಡ್ಬೋದಿತ್ತು. ಸ್ವಲ್ಪ ಫನ್ನಿಯಾಗಿ ಕೊಂಡೋಗ್ಬೋದಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಇಷ್ಟು ಬಿಗ್ ಬಾಸಲ್ಲಿ ಇಷ್ಟು ಆಟ ರದ್ದಾಗಿರೋದು ಇದೇ ಫಸ್ಟು ಅಂತ ಅನಿಸುತ್ತೆ. ಇದೇ ಬಿಗ್ ಬಾಸಲ್ಲಿ ಇಷ್ಟು ಆಟಗಳು ರದ್ದಾಗಿರೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ರಜತ್ ಅವರಿಗೆ
ನಮ್ಮ ಮಂಜಾ ಅವರು ಹೆದರ್ಕೊಂಡು ನಾಮಿನೇಷನ್ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಮಾತಾದರೆ, ತ್ರಿವಿಕ್ರಮ್ ಅವರಿಗೆ ಅಂದರೆ ಇಲ್ಲಿದ್ದಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೋಕ್ಷಿತ್ ಅವ್ರು ನಾವು ಅಂದರೆ ಕ್ಯಾಪ್ಟನ್ಸಿಯಿಂದ ಹೊರಗಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಅವರಿಬ್ಬರ ಜಗಳದಲ್ಲಿ ಇವರು ತ್ರಿವಿಕ್ರಮ್ ಮತ್ತು ರಜತ್ ಅವರು ಬಲಿಕ ಬಕ್ರ ಆದರು ಅಂತ ನನ್ನ ಅನಿಸಿಕೆ. ಅಂದರೆ ಎಲ್ರಿಗೂ ಕಾಣ್ತಾ ಇದೆ, ನಮಗೂ ಕಾಣ್ತಾ ಇದೆ. ನೋಡಿ, ನಾನು ಇವಾಗಲೂ ಹೇಳ್ತಾ ಇದ್ದೇನೆ, ನನ್ನ ಎಲ್ಲ ಆದಮೇಲೆ ಮೋಕ್ಷಿತ್ ಅವ್ರು ಕಣ್ಣೀರಿಡ್ತಾರೆ. ಯಾಕೆ ನನಗೊಂದು ಅರ್ಥ ಆಗಲ್ಲ. ಓಕೆ, ಅದು ಫೀಲಿಂಗ್ ಶೇರ್ ಮಾಡೋದು, ಅದು ನಿನ್ಗೆ ಅರ್ಥ ಆಗಿಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ. ದಯವಿಟ್ಟು ಬಿಗ್ ಬಾಸ್ ಅನ್ನೋ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ನಮಗೆ ಇದು ತೋರಿಸೋದು 1.5 ಗಂಟೆ, ಅಂದರೆ 1.5 ಗಂಟೆದಾದರೆ ಅಲ್ಲಿ ನಡೆಯುವುದು ಬೆಳಗ್ಗೆಯಿಂದ ಸಂಜೆ ತನಕದ್ದು. ಸ್ವಲ್ಪ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ. ಸೊ ಅಷ್ಟು ಹೊತ್ತಿಂದು ಅಲ್ಲಿ ಅವರಿಗೆ ಫೀಲಿಂಗ್ ಶೇರ್ ಮಾಡ್ಬೋದಿತ್ತಲ್ಲ. ಎಲ್ಲ ಆದಮೇಲೆ ಇದು ರಾಣಿ ಕಾಸ್ಟ್ಯೂಮ್ ತೆಗೆದ್ಮೇಲೆ ಅಲ್ಲಿ ಕೂತ್ಕೊಂಡು ಒಂದು ಕಡೆ ಕನ್ನಡಿ ನೋಡ್ಕೊಂಡು ಮಾತಾಡ್ತಾರೆ. ಸೊ ಅವ್ರು ಏನು ಮಾತಾಡ್ತಾರೆ ಅದು ಸರಿ. ಹಾಗಾದರೆ ರಜತ್ ಅವರು ಮಾತಾಡ್ತಾರೆ ಮೋಕ್ಷಿತ್ ಅವ್ರ ಹತ್ರ ಭಯ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲಿ ಮಂಜಾ ಅವರಿಗೆ ಭಯ ಆಗಿದ್ದು ಅಥವಾ ರಜತ್ ಅವರಿಗೆ ಖುದ್ದು ಭಯ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವರಿಬ್ಬರ ಆಟದ ನಡುವೆ ಪಾಪ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಹೊರಗಡೆ ಉಳಿದಿದ್ದಂತೂ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನನ್ನ ಪ್ರಕಾರ ಬಿಗ್ ಬಾಸ್ ಒಂದು ಕಠಿಣ ನಿರ್ಧಾರ ತಗೊಂಡ್ಬಿಟ್ಟು ಮಂಜಾ ಮತ್ತು ಮೋಕ್ಷಿತ್ ಅವರನ್ನು ಇಬ್ಬರೂ ಹೊರಗಡೆ ಇಡಬೇಕಿತ್ತು. ಯಾಕಂದರೆ ರಾಜ ಕ್ಯಾಂಡಿಡೇಟ್ ತುಂಬ ಜನ ಇದ್ದಾರೆ ಅಲ್ಲಿ, ಅವರನ್ನು ಸುಮ್ಮನೆ ಬಿಗ್ ಬಾಸ್ಗೆ ಬಂದಿಲ್ಲ ಅಲ್ಲ ಅವರು. ಸೊ ಒಂದು ಅಂದರೆ ಸ್ಕಿಪ್ ಮಾಡ್ಬೋದಿತ್ತು. ಇವರು ಬೇಡ, ಇನ್ನೊಬ್ಬರು ರಾಜ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲಿ ನಮ್ಮನ್ನು ಒಂದು ಏನಂತಾರೆ ಟೈಮ್ ಪಾಸ್ ಮಾಡೋಕ್ಕೆ ಕೂತ್ಕೊಳ್ಳಿಸ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಕಂಟೆಂಟ್ ಇರಲ್ಲ ಇವರಿಗೆ ಬಿಗ್ ಬಾಸಲ್ಲಿ ತೋರ್ಸೋಕ್ಕೆ. ಅವ್ರ ಹತ್ರ ಇವ್ರು ಬೈದರು ಅವ್ರು ಬೈದರು ಅಂತೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಮತ್ತು ಬೇರೆ ನನಗೆ ಕಾಣ್ತಾ ಇರೋದು ಏನಂದರೆ ಬಿಗ್ ಬಾಸಲ್ಲಿ ಯಾರಿಗೆ ಅವರನ್ನು ತೋರಿಸ್ಬೇಕು ಅವರನ್ನು ಮಾತ್ರ ತೋರಿಸ್ತಾರೆ. ಉಳಿದವರು ಬಿಗ್ ಬಾಸಲ್ಲಿ ಏನು ಮಾಡ್ತಾ ಇಲ್ಲ. ಅಂದರೆ ಅವ್ರು ಮಲಗಿರ್ತಾರೋ ಅಥವಾ ಅವರು ಏನು ಕಂಟೆಂಟ್ ಕ್ರಿಯೇಟ್ ಆಗಿ ಅಂದರೆ ಜಗಳ ಮಾಡಿಲ್ವೋ ಅಥವಾ ಏನಾದರೂ ಅವ್ರದ್ದು ಇವ್ರದ್ದು ಅಂತ ಮಾಡ್ತಾ ಇಲ್ವೋ ಅಂತ ಅನಿಸುತ್ತೆ. ಸೊ ಅವ್ರದ್ದು ಇವ್ರದ್ದು ಅಂತ ಅಂದಾಗ ನನಗೆ ಐಶ್ವರ್ಯ ಅವರು ತುಂಬ ಕರೆಕ್ಟಾಗಿ ಸೂಟ್ ಆಗ್ತಾರೆ ಆ ಓಡಿಗೆ. ಯಾಕಂದರೆ ಮೇ ಬಿ 2 ವೀಕ್ಸಲ್ಲಿ ಅವ್ರು ಬರ್ಬೋದು 100%. ಯಾಕಂದರೆ ಆ ರೀತಿ ಆಟ ಆಡ್ತಾ ಇದ್ದಾರೆ ಐಶ್ವರ್ಯ. ಮೋಕ್ಷಿತ್ ಅವರ ಪ್ರಕಾರ ಮಂಜು ಅವರು ಇಷ್ಟು ದಿವಸ ಆಟ ಆಡಿದ್ದು ಫೇಕು, ಅಂದರೆ ನಾಟಕ ಮಾಡಿ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡಿ ಅಂತ ಹೇಳಿ. ಸೊ ನಿಮ್ಗೇನು ಅನಿಸುತ್ತೆ? ಸೊ ಪ್ರದೀಪ್ ಬಡಕಿಲ ಅವರು ಫೈನಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ. ಯಾಕಂದರೆ ನನಗೊಂದು ಕಳೆದ 2 ಸೀಸನ್ಗಳಿಂದ ಮೇ ಬಿ ಒಂದು ಲಾಸ್ಟ್ ಸೀಸನಿಂದನೇ ಅನಿಸುತ್ತೆ ಪ್ರದೀಪ್ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದೆ. ಯಾಕಂದರೆ ಅವರೊಂದು ಲಾಸ್ಟಲ್ಲಿ ಒಂದು ವರ್ಡಿಂಗ್ಸ್ ಹೇಳ್ತಾರೆ, ಅದೊಂದು ಕೇಳುವಾಗ ತುಂಬ ಖುಷಿ ಆಗ್ತಾ ಇತ್ತು. ಸೊ ಪ್ರದೀಪ್ ಅವರು ಬಂದಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಎಷ್ಟು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್, ನಾಳೆ ಸಿಗೋಣ.